ಮ್ಯಾಟ್ರಿಕ್ನೊಳಗೆ ನನಗೆ ಆಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ. ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ, ಮತ್ತೆ ನಾ ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ನೊಳಗೆ ನಮ್ಮ ಎಲ್ಲಾ ಸ್ನೇಹಿತರು ಒಂದ್ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೆ ನಿಂದ ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆ ಎಲ್ಲಾರು ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ. ಒಬ್ಬ ನಿನ್ಲೆ ಅಂತ ನನ್ ಕೇಳಿದ. ನಾನು ಒಂದು 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಡ್ಕೊಡ್ದ. ಅವೆಲ್ಲೇ ಬರೀ ಗುಂಡ ಆಡ್ತಾನ, ಚಾಪ ಆಡ್ತಾನ, ಒಟ್ಟ ಆಡ್ತಾನ, ಉಡಾಳ್ಗಿರಿ ಮಾಡ್ತಾನ, ಅವಾಗ ಅಭ್ಯಾಸ ಮಾಡ್ತಾನ ಅಂತ ಹೇಳಿ ಅವ ಅಂದ. ಅನ್ನೋರೊಳಗೆ ಎಲ್ಲಾ ದೋಸ್ತರು ಹೋ ಅಂತ ನಕ್ಬಿಟ್ರು. ಅವತ್ತ ನನ್ಗ ಹೃದಯಕ್ಕ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗ, ದೊಡ್ಡ ಹಾರಿ ಹಾಕಿದಂಗ, ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆತು. ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡ್ಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ ಏನು ಹೇಳಿಲ್ಲ. 1 ದಿವಸ ಹೋತ್, 2 ದಿವಸ ಹೋತ್, 3 ದಿವಸ ಹೋತ್, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್. ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತೀನಿ ನಾ. ಏನ್ ಮಾಡೋದು? ಮಹಾಂತೇಶ್ ಬಿಳಗಿ ಅವರಿಗೆ ಜೈ, ರವಿಚಂದ್ರನ್ ಅವರಿಗೆ ಜೈ, ರಿಶ್ಚಂತ್ ಅವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ, ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗುದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी ಶಕ್ತಿ ದೇನಾ ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆನ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಂಪೇರ್ ಮಾಡ್ಕೋಬಾರ್ದು, ಒಟ್ಟ ಕಂಪೇರ್ ಮಾಡ್ಕೋಬಾರ್ದು ನನ್ನನ್ನ ಪಕ್ಕದವನ್ನ ಮತ್ತನ್ನ. ಗಾಡ್ ಹ್ಯಾಸ್ ಮೇಡ್ ಮೀ. ಐ ವಾಂಟ್ ಟು ಬಿ ಐ. ಯು ಮೇ ಬಿ ಯು, but I want to be I. God has given something special to me and I have realized it. I want to be I. I into inverted comma double underline. ನಾನು ಹಿಂಗಾಗಬೇಕು ಅಂತ. ಅದಕ್ಕೆ ಸರ ಈ DC ಅವ್ರ ಗಾಡಿ ಖಾಲಿ ಐತಿ, ಹತ್ತು ಬರ್ರಿ ಇದ್ರಾಗ ಅಂಥೇಳಿ 2006 ಶಾಲಿನಿ ರಜನೀಶ್ ಮೇಡಮ್ ಅವ್ರ ಗಾಡಿ ಒಳಗೆ ಬರ್ರಿ ಸರ, ಮೇಡಮ್ ಅಲ್ಲಿ ಹೋಗ್ಯಾರ ಮಿನಿಸ್ಟರ್ ಗಾಡಿ ಕುಂತಾರ, ಈ ಗಾಡಿ ಖಾಲಿ ಐತಿ ಅಂತೇಳಿ. ನನ್ನ ಪಾಳೆ ಬರ್ತತಿ, ಯಾವಾಗ ಹತ್ತೀನಿ ಅಂದೆ ನಾನು. ನಂದು ಒಂದು ಪಾಳೆ ಬರ್ತತಿ, ಬರ್ತೈತಿ ಗೊತ್ತೈತಿ ನನಗ. ಅದನ್ನ ಯಾಕೆ ಹತ್ಲಿ ಅಂದೆ, ಅದನ್ನ ಹತ್ತುದಿಲ್ಲ, ನಂದು ಬರ್ತದ ಅಂತ ಹೇಳಿ. ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ. ನಮ್ಮದೊಂದು ಪಾಳೆ ಬರ್ತದ, ನಮ್ಮ ಪಾಳೆ ಬಂದಾಗ ನನಗೆ ಬ್ಯಾಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟಾಗ ಹಿಂಗೆ ಬ್ಯಾಟಿಂಗ್ ಮಾಡ್ಬೇಕಂದ್ರ ಏನ್ ಬಾಲ್ ಎಲ್ಲಿ ಸಿಕ್ಕಿರಬಾರ್ದು, ಪ್ರತಿಯೊಂದು ಸಿಕ್ಸರ ಬಿದ್ದಿರಬೇಕು. ಟು ಮೇಕ್ ಈಚ್ ಡೇ ಕೌಂಟ್. ಇದನ್ನ ಹೇಳ್ತೀನಿ ನಾನು ನಮ್ಮ ಸರ್ಗೆ. ರೇಷನ್ ಸರ್ ನಾವು ಗಾಡ್ಯಾಗ ಕುಂತ್ವಿ ಅಂದ್ರೆ ಸಾಕು, ಅವರು ನಮ್ಮ ತಲೆಯಾಗ ಬೇರೆ ತುಂಬಾಕ್ ಶುರು ಮಾಡ್ತಾರ. ನಾವು ಏನಿದ್ರು ಟು ಮೇಕ್ ಈಚ್ ಡೇ ಕೌಂಟ್, ಟು ಮೇಕ್ ಈಚ್ ಡೇ ಕೌಂಟ್ ಅಂತ ಪ್ರತಿ ದಿವಸನೂ ಕೂಡ ಅರ್ಥಪೂರ್ಣವಾಗಿ ನಾವು ಕಳಿಬೇಕು ಅಂತ ಹೇಳಿ. ನಮ್ಮದು ಒಂದು ಪಾಳೆ ಬರ್ತದ. ಈ ಸೂರ್ಯ ತನ್ನ ಪಾಳೆ ಇದ್ದಾಗ ತಾ ಹೊಳಿತಾನ, ಚಂದ್ರ ತನ್ನ ಪಾಳೆ ಇದ್ದಾಗ ತಾ ಹೊಳಿತಾನ. ಸೂರ್ಯಾಗ ಚಂದ್ರಾಗ ಕಂಪೇರ್ ಮಾಡಕ್ ಸಾಧ್ಯ ಐತೇನ? ಯಾರ ಮೇಲೂ ಯಾರು ಕೇಳು ಅನ್ನಕ್ ಸಾಧ್ಯ ಐತೇನ? ರಾತ್ರಿ ಅವಂದ ಹಗಲಿ ಅವಂದ, ಹೌದನ? ಇಲ್ಲ. ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ. ನಿಮ್ಮನ್ನು ನೀವು ಯಾರಿಗಾರ ಕಂಪೇರ್ ಮಾಡ್ಕೊಂಡು ನಾ ಕೀಳ ನಾ ಕೆಳಗ ಅಂತ ಒಟ್ಟ ಅನ್ಕೋಬೇಡ್ರಿ. ಅದಕ್ಕೆ ಹೇಳಿದೀನಿ, ಕನ್ನಡಿ ಮುಂದೆ ನಿಂತು ಪ್ರತಿ ದಿವಸ ಹೋಗಿ ನೀವು ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರ ನನಗೆ ಜೈ, ನನಗೆ ಜೈ, ನನಗೆ ಜೈ. ಈಗ ನಾನು ಹೇಳ್ತಾ ಇರೋದು ಎಸ್ ಕ್ಯೂಬ್ ಅಂತ. ಎಸ್ ಕ್ಯೂಬ್ ಅಂದ್ರೆ ಏನು? ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ನನಗೆ ನಾನು ಗೌರವ ಕೊಟ್ಕೊಳ್ಳಿಲ್ಲ ಅಂದ್ರೆ ನನಗೆ ಯಾರು ಗೌರವ ಕೊಡ್ಬೇಕು? ನೀ ಬಾಳ್ ತೆಳಗದಿಲ್ಲ, ಹೌದು, ನೀ ಯಾಕೆ ಎಷ್ಟು ದಪ್ಪದಿ? ಹೌದನ ಇಲ್ರಿ? ನೀ ಬಾಳ್ ಗಿಡ್ಡದಿಲ್ಲ, ವಿಚಿತ್ರ ಲಂಬೋದಿಯಲ್ಲ ನೀನು. ನನಗೆ ನಾನು ಗೌರವ ಕೊಟ್ಕೋಬೇಕು, ನನ್ನ ವ್ಯಕ್ತಿತ್ವಕ್ಕೆ ನಾನು ಗೌರವ ಕೊಟ್ಕೋಬೇಕು. ಮೊದಲು ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ ಇರಬೇಕು. ಆದಷ್ಟು ನಾವು ಸ್ವಾವಲಂಬಿ ಆಗಿರ್ಬೇಕು. ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನಾಲು ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರ ನಾವು ಪ್ರತಿಯೊಂದನ್ನು ಖಾರ ರೊಟ್ಟಿ, ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ. ಪಣ ತೊಟ್ಟಿದ್ದೆ. ನನಗ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ? ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ. ಅದನ್ನ ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ, ನನ್ನ
ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು. ಅವಶ್ಯಕವಾಗಿರುವಂತದ್ದು ಕಣ್ಮರೆ ಆಗ್ತಾ ಇದೆ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರುದಿಲ್ಲ, ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ನಾನು ಒಂದಿನ DC ಆಗ್ತೀನಿ ಅಂತ ಅನ್ಕೊಂಡಿದ್ರೆ, ಈಗ ಎಲ್ಲರೂ ಹೇಳ್ತಾರೆ ನಮ್ಮ ಕಾಕಾವ ನಮ್ಮ ಇವಾವ ಅಂತ ಬಹಳಷ್ಟು ಮಂದಿ ಎಲ್ಲ ಹೇಳ್ತಾರ. ಅವಾಗ ಯಾರು ಇದ್ದಿಲ್ರಿ, ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೇವಿ, ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ. ಅದಕ್ಕೆ ಈ ಎಲ್ಲಾ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಕಷ್ಟ ಪಡದೆ ಯಾವ್ದು ಸಿಗಲ್ಲ ಅಂತಂದ್ರೆ ನನಗೆ ಕಷ್ಟ ಪಡದೆ ಎಲ್ಲದೂ ಸಿಗ್ಬೇಕು ಅಂತ ಹೋಗ್ತಿರೋ ಜನಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದ್ 4 ಮಂದಿನ ಕೇಳಿ ಬಾ, ಬೆಳಗ್ಗೆ ಮಾಂತು ಅಂದ್ರೆ ಏನಂತ ಹೇಳಿ ಹೇಳ್ತಾರೆ ನಿನಗ. ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂತ ಗಂಡಸು ಅಂತ ಹೇಳಿ ಹೇಳಿದೆ. ಯಾವ್ದಾದ್ರು ರಾಜಕೀಯ ಪಕ್ಷಗಳ ಅಡೆತಡೆ ಹೊರಗೆ ಹೋದ ಕೂಡಲೇ ನನಗೆ ಸಡನ್ ಆಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಆಘಾತ ಆಯ್ತು, ಇಂಥದ್ದು ನಡೆದತ್ತಲ್ಲ ಅಂತ ಹೇಳಿ. ದಟ್ ವಾಸ್ ವಾಟ್ ಮಿಸ್ಟರ್ ಬೆಳಗಿ ವಾಸ್. ಅದು ನಾನು ಏನು ಅನ್ನೋದು. ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ತರ ಅದನ್ನ ಭಾವಿಸಬಾರದು. ಯುವಕರಿಗೆ ಹೇಳೋದಿಷ್ಟ, ಯಾರು ಬಹಳಷ್ಟು ಕಷ್ಟಪಡ್ತಾರ ಅವ್ರು ಮುಂದೆ ಬರ್ತಾರ, ಯಾರು ಕಷ್ಟ ಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ, ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ದಾರಿ ಇರುದಿಲ್ಲ, ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು. ಶಾರ್ಟ್ ಕಟ್ ಏನೂ ಇರುದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ ಕಟ್ ವಿಚಾರ ಮಾಡ್ಲಾರ್ದಂಗ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತೆ ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು, ಇದೇನು ಇದಾಗುದಿಲ್ಲ ಮಾಡುದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಒಂದಂದ್ರೆ 10 IAS ಮಾಡ್ಬೋದು. ಸರ್, ಇವಾಗ ಒಂದು ಜಿಲ್ಲೆ ಅಂದ ತಕ್ಷಣ ಜಿಲ್ಲೆಯ ಆಡಳಿತ. ಸೋಮವಾರ ಸಂಜೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೋನಹಳ್ಳಿ ಕ್ರಾಸ್ ಬಳಿ ರೋಡ್ ಆಕ್ಸಿಡೆಂಟ್ನಲ್ಲಿ ಮಹಂತೇಶ್ ಬೇಳಗಿ ಅವರು ಅವರ ಇಬ್ಬರ ಸಹೋದರ ಶಂಕರ್ ಬೇಳಗಿ ಮತ್ತು ಅವರ ಸಂಬಂಧಿ ಎರಣ್ಣ ಶೇರಸಾಂಗಿ ಜೊತೆ ನಿಧನರಾಗಿದ್ದು ನಮಗೆ ಗೊತ್ತಿರುವ ದುರಂತ ದುಃಖಕರ ವಿಷಯ. ಇವರು ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು. ಬೆಂಗಳೂರು ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಲಿಮಿಟೆಡ್ ಬೆಸ್ಕಾಂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದರು. ದಾವಣಗೆರೆಯ ಡೆಪ್ಯೂಟಿ ಕಮಿಷನರ್ ಆಗಿ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಜಿಲ್ಲಾ ಕಲೆಕ್ಟರ್ ಆಗಿಯೂ ಕೆಲಸ ಮಾಡಿದ್ದರು. ನಾವು ಏಕೆ ಇವರನ್ನು ನೆನೆಯಬೇಕು ಎಂದರೆ 90% ಭ್ರಷ್ಟ ಅಧಿಕಾರಿಗಳ ನಡುವೆ ಇಂತಹ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದವರು. ಇವರು ಸತ್ತ ನಂತರ ಬೆಳಕಿಗೆ ಬರುತ್ತಿದೆ. ಇವರು ಸಹ ಕಡುಬಡತನದಿಂದ ಹಂತ ಹಂತವಾಗಿ ಅಚಲವಾದ ಛಲ, ನಂಬಿಕೆ, ಕನಸು, ಗುರಿಗಳೊಡನೆ ಬೆಳೆದು ಬಂದು ಸಾಧಿಸಿದವರು. ಇಂಥವರು ಆದರ್ಶಗಳಾಗಬೇಕಿದೆ ಇಂದಿನ ಯುವ ಸಮಾಜಕ್ಕೆ. ಹೇಗೆ ನಾವು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇರಬೇಕಿತ್ತು ಎಂದುಕೊಳ್ಳುತ್ತೀವೋ ಹಾಗೆಯೇ ಇವರ ವಿಡಿಯೋ ತುಣುಕುಗಳು ನೋಡಿದಾಗ ಇವರು ನಮ್ಮ ಜೊತೆ ಇರಬೇಕಿತ್ತು ಎಂದೆನಿಸುವ ಅಧಿಕಾರಿಯಾಗಿದ್ದರು. ಒಳ್ಳೆಯವರನ್ನು ಈ ಭೂಮಿ ಬೇಗ ಕಳಿಸಿಕೊಡುತ್ತದೆ.